सुप्रतिष्ठे रविसुते स्वर्गीय सर्वभाजन वार्षिते स्वतः प्रसिद्ध मंगलैरपि परम प्रसिद्ध मंगल भावे अनवध्य जीवनैरपि मणिकनकस्ताशुद्धीवनैः परित्यक्तमा भारातिशयैः मनोमुदमुतैः आकण्ठदैवूतमृतैः पूर्णामृतैः वदनखद परिरैः विरुद्ध विविध धर्माध्यासनेपि नमस्ते श्रुतिष्यामि ओम श्री त्रिभुवन खण्डमन्त्रेण चतुर्मुखाभिषेचनं करोमि स्वाहा ओम ह्रीं श्रीं क्लीं ऐं ह्रं नमो हरहरे स्वाहा चतुष्पर्णशाभिषेचनं करोमि स्वाहा दृढोरुवैर्भाग्यपरस्वराज्यं पुत्राय वा भूपति साक्षि दत्वा यक्षात्र धर्मं सिद्ध पंचभेद दधीस साक्षादयश्च स बिंबम ओम ह्रीं स्वराज्य त्याग प्रस्थापनाय प्रतिमोपरि पुष्पांजलिं क्षिपामि ते स्वाहा दीक्षोद्यमं मोक्ष सुखैकसक्तं यस्नापया चक्रुशेषचक्र सम्मत्य सद्या परया विभूत्या तं स्थापयामष्टशतेन कुम्भे ओम ह्रीं इति कलशस्थापनं करोमि ते स्वाहा ಅಭಿಷೇಕದ ಕಲಶ ಮುಂದಿಡ್ರಿ ಇಲ್ಲಿ ಮುಂದ್ಗಡೆ ಇಡಿ ಎಲ್ಲಿಟ್ಟಿರಿ ಇಡಿ ಇನ್ನೊಂದು ಇಡಿ ಎಲ್ಲರೂ ಕೆಳಕೊಡ್ರಿ ಎಲ್ಲರೂ ಇಂದ್ರೋಜಿನೇಂದ್ರ ಸ್ನಪನಾವಸಾನೆ ದಿವ್ಯಾಂಗರಾಘೇಣ ಯಮಾಲಲೇಪ ಕರ್ಪೂರ ಕಾಲಾಗರ ಕುಂಕುಮಾಢ್ಯಂ ಶ್ರೀಚಂದನಂ ಸಮಾಗಲೇಪಂ ಗಂಧವನ್ನ ಅಲ್ಲಿ ಮುಂದ್ಗಡೆ ಇಡಿ ಸ್ಥಾಪನೆ ಮಾಡಿ ಗಂಧ ಓಂ ಹ್ರೀಂ ದೀಕ್ಷಾ ಗ್ರಹಣ ಮಂಟಪೆ ಪುಷ್ಪಾಂಜಲಿಂ ಕ್ಷಿಪಾಮಿ ತೇ ಸ್ವಾಹಾ ಓಂ ಹ್ರೀಂ सुरेंद्र विरचित चंद्रकांत शिला स्थापनाय तन्मंडल मध्ये स्थापितेषु पुष्पाक्षतं क्षिपामि स्वाहा चंद्रकांत शिले स्थापने ಮಾಡಿ पुष्पांजलि ಹಾಕಿ तपोवनं यत्तदिहास्तु दीक्षा वक्षोऽपि सोऽयं च शिलासयें स पुण्यकालोदयेऽप्यमेव दीक्षोचितं तत्तहास्तु सर्वं ಇಲ್ಲಿ ಯಾರು ಮಾತಾಡ್ಲಿಕ್ಕೆ ಹೋಗಬೇಡಿ ಎಲ್ಲರೂ ಕುಳಿತುಕೊಳ್ಳಿ ನಿಮ್ಮ ಸ್ಥಾನದಲ್ಲಿ ಓಂ ಹ್ರೀಂ ದೀಕ್ಷೋಚಿತ द्रव्य क्षेत्र काल भाव सामग्री स्थापनाय ಸಮುಂತಾದಿಕ್ತ ಪುಷ್ಪಾಕ್ಷತಂ ಕ್ಷಿಪಾಮಿ ಸ್ವಾಹಾ ನೋಡಿ ದೀಕ್ಷೆ ತೆಗೆದುಕೊಳ್ತಕ್ಕಂಥ ಈ ದ್ರವ್ಯ ಇಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಶುದ್ಧಿ ಇದೆ ಕ್ಷೇತ್ರ ಈ ಒಂದು ಭೂಮಿ ಶುದ್ಧಿ ಇದೆ ಈ ಒಂದು ಸಂಧ್ಯಾಕಾಲದ ಈ ಸಮಯ ಅತ್ಯಂತ ಒಳ್ಳೆಯ ಸಮಯ ಇದೆ ಇದರ ಜೊತೆಗೆ ತಮ್ಮ ಭಾವನೆ ಕೂಡ ಶುದ್ಧಿ ಇರಬೇಕು ಎಲ್ಲರೂ ಕೂಡ ಶುಭ ಭಾವನೆಯನ್ನು ಮಾಡಿಕೊಳ್ಳಿ ಅದರ ನಂತರ ಇಲ್ಲಿ ದೀಕ್ಷೆಯ ವಿಧಿಗಳು ಪ್ರಾರಂಭ ಆಗ್ತದೆ ಓಂ ಹ್ರೀಂ दीक्षोचित सर्व द्रव्य क्षेत्र काल भाव सामग्री स्थापनार्थं पुष्पाक्षतं क्षिपामि ते स्वाहा ये सर्व सिद्धार्थ नृनिपत्य केशान् उत्पाट्य दिव्यांबरमालभूषा त्यक्त्वा प्ररिर्वाजनीशात्मलब्धै स एव देवो जिनबिम्ब एष ओम नमो अर्हते सद्य सामयिक प्रपन्नाय कंकणमपनयनामि ते स्वाहा ಕಂಕಣ ವಿಮೋಚನೆ ಮಾಡಲಾಗ್ತಾ ಇದೆ ಭಗವಂತನ ಬಿಂಬಕ್ಕೆ ಕಟ್ಟಿರ್ತಕ್ಕಂಥ ಕಂಕಣ ವಿಮೋಚನವನ್ನು ಮಾಡಲಾಗ್ತಾ ಇದೆ ಹಾಗೆ ಇಲ್ಲಿ ಎಷ್ಟು ಜನ ದೀಕ್ಷೆಯನ್ನು ತೆಗೆದುಕೊಳ್ತಿದ್ದಾರೆ ಎಲ್ಲಾ ರಾಜರ ಕಂಕಣಗಳನ್ನು ಇಲ್ಲಿ ಬೀಕ್ಷಲಾಗ್ತದೆ ಯಕ್ಷತ್ರಿಯ ಮೋಕ್ಷಮಪೇತ ದೀಕ್ಷಾ ಮಕ್ಷಾರ್ಥಕಾಂಕ್ಷಾ ಕ್ಷಣಮಾಕ್ಷಮಾಢ್ಯ ದೀಕ್ಷಾ ಕ್ಷಣೇತೆ ಜಗೃಹುರ್ಜನಸ್ಯ ಮುಮೋಕ್ಷವೋ ಮೇ ಸುರಿಷಿ ಪ್ರತೀಕ್ಷಾ ಓಂ ಹ್ರೀಂ महाराज जी सभी बिंब के ऊपर पुष्पांजलि क्षेपण कीजिए नीचे भी ओम ह्रीं तीर्थकृता सह दीक्षा मुमुक्षुगण स्थापनाय तत्समीप स्थापितासु अन्येषु प्रतिमेषु पुष्पांजलिं क्षिपामि ते स्वाहा ಈ ಸಮಯದಲ್ಲಿ ಯಾರು ಏನು ಕೇಳಿದ್ರೋ ಅವರು ದಾನವನ್ನು ಮಾಡಿದಾರಂತೆ ಈ ಸಮಯದಲ್ಲಿ ನೀವು ಕೂಡ ಏನಾದರೂ ಸಂಕಲ್ಪ ಮಾಡಿಕೊಳ್ಳಿ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಏನಾದರೂ ಒಂದು ದಾನ ಮಾಡ್ತೀವಿ ಅಂತೇಳಿ ಈ ಸಮಯ ದೀಕ್ಷಾ ಸಮಯದಲ್ಲಿ ಯಾರು ದಾನ ಮಾಡ್ತಾರೆ ಆ ದಾನ ಮಹಾದಾನವಾಗಿ ಪರಿವರ್ತನೆ ಆಗ್ತದೆ ಅಂತ ತಿಳಿಸ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡ್ಕೊಳ್ಳಿ ಕ್ಷೇತ್ರಕ್ಕೆ ನಿಮ್ಮಿಂದ ಆಗ್ತಕ್ಕಂಥ ನಿಮ್ಮ ಶಕ್ತಿಗೆ ತಕ್ಕ ಹಾಗೆ ಶಕ್ತಿ ತ್ಯಾಗ ನಿಮ್ಮ ಶಕ್ತಿಗೆ ತಕ್ಕಷ್ಟು ನೀವು ದಾನವನ್ನು ಮಾಡಬೇಕು ತ್ಯಾಗವನ್ನು ಮಾಡ್ಕೋಬೇಕು ಏನಾದರೂ ವ್ರತಗಳನ್ನು ತೆಗೆದುಕೊಳ್ಬೋದು ಹಾಗೆ ನಿಮ್ಮಲ್ಲಿರ್ತಕ್ಕಂಥ ದ್ರವ್ಯಗಳನ್ನು ಕ್ಷೇತ್ರಕ್ಕೆ ದಾನ ಮಾಡ್ತಕ್ಕಂಥ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲೇ ಮಾಡ್ಕೊಳ್ಳಿ ಆ ನಂತರ ಅದನ್ನು ಕ್ಷೇತ್ರಕ್ಕೆ ಸಲ್ಲಿಸಿದ್ರು ಕೂಡ ಆಗ್ತದೆ ಈ ಸಮಯದಲ್ಲಿ ತೀರ್ಥಂಕರರು ಮಹಾದಾನವನ್ನು ಮಾಡಿದ್ರು ಅಂತೇಳಿ ಈ ಒಂದು ವಿಶೇಷ ಒಂದು ಸಮಯದಲ್ಲಿ ಇಲ್ಲಿ ಸಂಕಲ್ಪವನ್ನು ಮಾಡಲ ಎಲ್ಲರೂ ಕೂಡ ಕೈಯನ್ನು ಜೋಡಿಸಿಕೊಂಡು ನಿಂತ್ಕೋಬೇಕು ಯೇ ಸರ್ವ ಸಿದ್ಧಾನ್ ಋಣಿಪತ್ಯ ಕೇಶಾನ್ ಉತ್ಪಾಟ್ಯ ಮಾಲ್ಯಾಂಬರ ದಿವ್ಯ ಭೂಷ
त्यक्ता पररिर्वाज निजात्मलब्धे स एव देवो जिनबिंब ಏಷ. ನೋಡಿ, ಭಗವಂತ ಸಂಪೂರ್ಣವಾಗಿ ಅವರ ಮೈ ಮೇಲಿರ್ತಕ್ಕಂಥ ಎಲ್ಲ ವಸ್ತ್ರಗಳನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅಂತ ಒಂದು ದಿವ್ಯ ದೃಶ್ಯವನ್ನು ನಾವೆಲ್ಲೆಲ್ಲರೂ ನೋಡ್ತಾ ಇದ್ದೀವಿ. ಇಂಥ ದೃಶ್ಯ, ಇಂಥ ಯೋಗ ನಮ್ಮ ಜೀವನದಲ್ಲೂ ಕೂಡ ಯಾವಾಗಲೂ ಬರಬೇಕು ಅಂತಕ್ಕಂಥ ಭಾವನೆಯನ್ನು ಮಾಡಿಕೊಳ್ಳಿ. ದೀಕ್ಷೆ ವಿನ ನಮಗೆ ಯಾರಿಗೂ ಮೋಕ್ಷ ಇಲ್ಲ ಅಂತಕ್ಕಂಥದ್ದು ಜೈನ ಧರ್ಮದ ಮುಖ್ಯ ಸಂದೇಶ. ಅಂತ ದಿಗಂಬರ ದೀಕ್ಷೆಯನ್ನು ನಾವೆಲ್ಲರೂ ಪಡೀತಕ್ಕಂಥ ಭಾವನೆ ನಮ್ಮಲ್ಲಿ ಯಾವಾಗಲೂ ಬರಬೇಕು ಅಂತಕ್ಕಂಥ ಭಾವನೆಯನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಮನಸ್ಸಿನಲ್ಲಿ ನಮೋಕಾರ ಮಂತ್ರವನ್ನು ಹೇಳ್ಕೊಳ್ಳಿ. ಮನಸ್ಸಿನಲ್ಲಿ ನಮೋಕಾರ ಮಂತ್ರ. ಯಾರು ಮಾತಾಡ್ಲಿಕ್ಕೆ ಹೋಗಬಾರ್ದು. ಸುಂದರವಾಗಿರ್ತಕ್ಕಂಥ ದಿವ್ಯ ಶರೀರವನ್ನು ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅಂತ ದಿವ್ಯ ಶರೀರದ ನಮಗೆ ದರ್ಶನ ಆಗ್ತದೆ. ಇಲ್ಲಿ ಭಗವಂತನಿಗೆ ಗಂಧಲೇಪನ ನಡೀತದೆ. ಗಂಧಲೇಪನದ ನಂತರ ಇಲ್ಲಿ ವರ್ಧಮಾನ ಮಂತ್ರವನ್ನು ಮಹಾರಾಜರು ತಮ್ಮ ಮುಖಾರವಿಂದದಿಂದ ಇಲ್ಲಿ ಹೇಳ್ತಾರೆ. ತಲೆಗೆ ಗಂಧಲೇಪನ ಕೊಡಿ, ಚಂದನ ಕೊಡಿ ಮೇಲೆ. ಇಂದ್ರೋ ಜಿನೇಂದ್ರ ಸ್ತಪನಾವಸಾನೆ ದಿವ್ಯಾಂಗರಾಗೇಣ ಯಮಾಲಲೇಪ ಕರ್ಪೂರ ಕಾಲ ಗರು ಕುಂಕುಮಾಢ್ಯಂ ಶ್ರೀ ಚಂದನೇನಾಸ್ಯ ಸಮಾಲ ಬೇಗಂ. ಓಂ ಹ್ರೀಂ ಸಹಜ ಸೌಗಂಧ್ಯ ಬಂಧುರಾಂಗಸ್ಯ ಗಂಧಲೇಪನಂ ಕರೋಮಿ ಸ್ವಾಹಾ. 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 ಓಂ ಸಹಜ ಸೌಗಂಧ್ಯ ಬಂಧುರಾಂಗಸ್ಯ ಗಂಧಲೇಪನಂ ಕರೋಮಿ ಸ್ವಾಹಾ. ಮಹಾರಾಜ್ ವರ್ಧಮಾನ ಮಂತ್ರ ಮಹಾರಾಜ್. ओम नो भैवदो उडमान शरीरसम चलितम गच्छै ऐसम पायसम लोयाणु भूयाणं जैवा देवा थमणे वार रकर स्वाहा. ओम नो भैवदो उडमान शरीरसम चलितम गच्छै ऐसम पायसम लोयाणु भूयाणं जैवा देवा थमणे वार रकर स्वाहा. ओम नो भैवदो उडमान शरीरसम चलितम गच्छै ऐसम पायसम लोयाणु भूयाणं जैवा देवा थमणे वार रकर स्वाहा. ओम नो भैवदो उडमान शरीरसम चलितम गच्छै ऐसम पायसम लोयाणु भूयाणं जैवा स्वाहा. ओम नो भैवदो उडमान शरीरसम चलितम गच्छै ऐसम पायसम लोयाणु भूयाणं जैवा थमणे वार रकर स्वाहा. सप्तवारं. ಇಲ್ಲಿ ಭಗವಂತ ಎಲ್ಲ ವಿಧವಾಗಿರ್ತಕ್ಕಂಥ 3 ಲೋಕದ ಮೋಕ್ಷಪುರವನ್ನು ಗೆಲ್ಲಲಿಕ್ಕೆ ಹೋಗ್ತಿದ್ದಾರೆ ಅಂತೇಳಿ 7 ವರ್ಣಗಳ ಅವತರಣೆಯನ್ನು ಮಾಡಲಾಗ್ತಾ ಇದೆ. ವರ್ಣಾವತರಣ ಮಾಡಿ. ಸ ದುರ್ಗಮಂ ಮುಕ್ತಿಪುರಂ ತ್ರಿಲೋಕೆ ಸಾರಂ ಸುಖಾಂಬೋಧಿ ಮನಸ್ಯ ಸಾಧ್ಯಂ ಸದ್ಯ ಪ್ರಭೋ ಸಾರಯಿತಂ ಪ್ರವೃತ್ತ ತೀರ್ಥಂಕರತ್ವಂ ವಿಜಯಸ್ವ ದೇವ. ಓಂ ಹ್ರೀಂ ಸಪ್ತವರ್ಣ ಪೂರ್ಣಿಕಾವತರಣಂ ಕರೋಮಿ ತೇ ಸ್ವಾಹಾ. ಗುಪ್ತಿತ್ರಯಂ ದಧ್ಯನ ದೇವತನೋ ತಾಂ ಶರ್ಮ ತದ್ಭಿ ಸುತ ಧರ್ಮ ಧರ್ಮ ಕರ್ಮಾರಾಗತ್ ಪ್ರಘಾತಂ ದದತೋ ಸಮಿತಿ ಯಸ್ತು ಮಭಿರಾಷ್ಟತಾಸ್ತ ದೇವಾನುಪ್ರೇಕ್ಷಾಣ್ಯಸ್ತ ಮವ ಪತಿಕಶಾಕ್ಷ ಕಾಭಿಕ್ಷಣ ರಕ್ಷ ವಿದುಧ್ಯ ಮಾ ಭೂರಿತ್ಪಾರಿಶ್ಚ ಹಾರ್ತಿ ಸಪದಿ ಭವತು ಮೇ ಮೋಕ್ಷ ಲಕ್ಷ್ಮೀ ವಿವಾಹ. ಓಂ ಹ್ರೀಂ ಏತತ್ ಪಂಕ್ತ ಪಠಿತ್ವಾ ಪೃಥಕ್ ಪೃಥಕ್ಕೇನ ಕುಲ್ಯ ಯೋಷಿದ್ಭಾವ್ಯಂ ವರ್ಣಪೂರಾರ್ತಿಕ ಸಪ್ತ ಕ್ರಮಾವರ್ತ್ಯ ಪ್ರತಿಮಾಗ್ರೇ ನಿವೇಶಯಾಮಿ ತೇ ಸ್ವಾಹಾ. ನಮಃ ಸಿದ್ಧೇಭ್ಯಃ 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 ನಮಃ ಸಿದ್ಧೇಭ್ಯಃ. ಭಗವಂತ ಯಾವಾಗ ದೀಕ್ಷೆಯನ್ನು ತೆಗೆದುಕೊಳ್ತಾರೆ, ತಕ್ಷಣ ದೀಕ್ಷೆ ತೆಗೆದುಕೊಂಡ ತಕ್ಷಣವೇ ಅವರಿಗೆ ಮನಪ್ಪರೆಯ ಜ್ಞಾನದ ಒಂದು ಪ್ರಾಪ್ತಿಯಾಗ್ತದೆ. 4 ದೀಪಗಳನ್ನು ಮೊದಲಿಗೆ ಮತಿ ಶ್ರುತ ಅವಧಿ 3 ಜ್ಞಾನಗಳಿರ್ತದೆ. ದೀಕ್ಷೆ ತೆಗೆದುಕೊಂಡ ತಕ್ಷಣ ಮನಪ್ಪರೆಯ ಜ್ಞಾನದ ಪ್ರಾಪ್ತಿಯಾಗ್ತದೆ ಅಂತೇಳಿ 4 ದೀಪಗಳನ್ನು ಇಲ್ಲಿ ಅವತರಣೆ ಮಾಡಲಾಗ್ತದೆ. ಯಥಾತು ಸಾಮಾಯಿಕಮಾಪರುದ್ಧ ತದಾ ಮನಪ್ಪರ್ಯೇತುಂ ಯಬೋಧಂ ಅತಶ್ಚತುರ್ಜ್ಞಾನ ವಿರಾಜಿತೋಯ ಸ ಏವ ದೇವೋ ಜಿನಬಿಂಬ ಏಷ. ಶ್ರುತ ಅವಧಿ ಮನಪರ್ಯಾಕ್ಯ ಚತುಷ್ಟಯ ಜ್ಞಾನ ಸ್ಥಾಪನಾಯ ಚತುರ್ಧೀಪಾಲಿಕ ಅವತರಣಂ ಕರೋಮಿ ತೇ ಸ್ವಾಹಾ. ಜಿನಬಿಂಬ ಏಷ
ಇಲ್ಲಿ ಭಗವಂತನ ಯಾವ ಕೇಶಗಳನ್ನು ತೆಗೆದ್ರು ಆ ಕೇಶಗಳ ಮೇಲೆ ಪುಷ್ಪಾಂಜಲಿಯನ್ನು ಹಾಕಿ ಅದನ್ನು ಕ್ಷೀರ ಸಮುದ್ರಕ್ಕೆ ಸೋದರಮೇಂದ್ರ ಹಾಕ್ತಿದ್ದಾನೆ ಅಂತೇಳಿ ಭಾವಸ್ಥಾಪನೆ ಆಗ್ತದೆ. ಆ ನಂತರ ಯಾವ ಬಟ್ಟೆಯನ್ನು ಅವರು ಬಿಚ್ಚಿದ್ರು ಆ ಬಟ್ಟೆಗಳನ್ನು ನಂದನವನದಲ್ಲಿ ದಿವ್ಯ ಸ್ಥಾನದಲ್ಲಿ ಸೋದರಮೇಂದ್ರ ಇಟ್ಟರು ಅಂತೇಳಿ ಪುಷ್ಪಾಂಜಲಿಯನ್ನು ಹಾಕಲಾಗ್ತದೆ. ಓಂ ಹ್ರೀಂ ಜಿನ ಪರಿತಜ್ಜ ವಸ್ತ್ರ ಭೂಷಣ ನೇಮಿಂದ್ರ ಕೃಷ ನಂದನವನ ಸ್ಥಾಪನಾಯ ಸಂಕಲ್ಪೇನ ವಿಮುಕ್ತ ಕಂಕಣೇಶು ಪುಷ್ಪಾಕ್ಷತಂ ಕ್ಷಿಪಾಮಿ ಸ್ವಾಹ. ಓಂ ಹ್ರೀಂ ಅಯಂ ಸಮ್ಯಕ್ ಜ್ಞಾನ ಸಂಸ್ಕಾರ ಇಹ ಮುನೋ ಸ್ಫುರತು. ಓಂ ಹ್ರೀಂ ಅಯಂ ಸಮ್ಯಕ್ ಚಾರಿತ್ರ ಸಂಸ್ಕಾರ ಇಹ ಮುನೋ. ಓಂ ಹ್ರೀಂ ಬಾಹ್ಯಾಭ್ಯಂತರ ತಪ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಚತುರಂಗ ವೀರ್ಯ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಅಷ್ಟಮಾತ್ರ ಮಂಡಲ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಶುದ್ಧಾಷ್ಟಕೋಟ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಅಶೇಷ ಪರಿಶೇಜೆ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ತ್ರಿಯೋಗ ಸಂಯಮ ನಿವೃತ್ತಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ತ್ರಿಕರಣ ಸಂಯಮ ನಿವೃತ್ತಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ದಶ ಸಂಯಮ ನಿವೃತ್ತಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಚತುಸಂಜ್ಞಾ ನಿಗ್ರಹಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಪಂಚೇಂದ್ರಿಯ ಜಯಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ದಶ ಧರ್ಮ ಧಾರಣಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಅಷ್ಟಾದಶ ಸಹಸ್ರಶೀಲತಾ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಯಂ ಚತುರಶೀತಿ ಲಕ್ಷ ಶೀಲತಾ ಗುಣ ಸಂಸ್ಕಾರ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಹಿಂಸಾ ಮಹಾರುತ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಸತ್ಯ ಮಹಾರುತ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಅಚೌರ್ಯ ಮಹಾಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಬ್ರಹ್ಮಚರ್ಯ ಮಹಾರುತ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಪರಿಗ್ರಹ ಮಹಾಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಹಿರಿಯ ಸಮಿತಿ ಮಹಾಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಭಾಷಾ ಸಮಿತಿ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಏಷನಾ ಸಮಿತಿ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಆಧಾರ್ ನಿಕ್ಷೇಪಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಉತ್ಸರ್ಗ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ಸ್ಪರ್ಶನೇಂದ್ರಿಯ ವಿಜಯ ಇಹ ಗುಣ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ ರಸನೇಂದ್ರಿಯ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಗ್ರಾಣೇಂದ್ರಿಯ ವಿಜಯ ಗುಣ ಇಹ ಮುನೋ ಸ್ಫುರತು ಸ್ಫುರತು ಸ್ವಾಹ. ಓಂ ಹ್ರೀಂ कर्णेन्द्रिय विजय मनो स्फुरतु स्फुरतु स्वाहा. ओम ह्रीं समता आवश्यक, वंदना आवश्यक, स्मृति आवश्यक, प्रत्याख्यान आवश्यक, प्रतिक्रमण आवश्यक, कायस्वर्ग आवश्यक, केशलोचन आवश्यक, अति वस्त्र त्याग आवश्यक गुणो स्फुरतु स्फुरतु स्वाहा. ओम ह्रीं अस्नान गुण, भूमिशयन गुण, अदंत धावन गुण, एक भक्ति गुण, स्थिति भक्ति गुण, अष्टाविंशति मूल गुण इह मनो स्फुरतु स्फुरतु स्वाहा. ओम श्रीं ह्रीं ह्रं श्रीं नमः. 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 जदं निर्वपामि स्वाहा. सद्गुण प्रणुत चंदनेन ते कीर्तिवत् सकलतोषपोषिणा तीर्थकृन्मुनिललमतावकम्याय जेमि पदपङ्कजद्वयम्. ओम ह्रीं श्रीं क्लीं ऐं ह्रं तीर्थंकर श्री मुनीन्द्राय भवतापि विनाशनाय चंदनं निर्वपामि. त्वन्मुखेन्द्र भजनार्थमागतै प्रवरजैरिव वलक्षकाक्षतै तीर्थकृन्मुनिललमतावकम्याय जेमि पदपङ्कजद्वयम्. ओम ह्रीं श्रीं क्लीं ऐं ह्रं तीर्थंकर मुनीन्द्राय
अक्षय पद प्राप्ते दिव्य महा अक्षता निर्वापामि स्वाहा सुप्रसाद सुकुमारतादिभिः स्वेद चोभिरिव नौम्य पुष्पकै तीर्थकृन्मुनिललमतावकं यायजेमि पदपङ्कजद्वयम् ओम ह्रीं श्रीं क्लीं ऐं अर्घं तीर्थंकर मुनीन्द्राय कामबाण विध्वंसनाय पुष्पं निर्वापामि स्वाहा चारुनाथ चरुणामृतांशवत् इंद्र परिवार आइए, इंद्र परिवार वाले मिलना, बल्कि पूजा इंद्र देव गणों ने भगवान की प्रथम अर्चना अष्टद्रव्य से करेंगी। पुष्प आगे हाँ। चारुनाथ चरणामृतांशवद्व्यञ्जनैरपि तदङ्कशङ्किभिः तीर्थकृन्मुनिललमतावकं यायजेमि पदपङ्कजद्वयम् ओम ह्रीं श्रीं क्लीं ऐं अर्हं तीर्थंकर परम मुनीन्द्राय क्षुधारोग विनाशनाय धर्म निर्वापामि स्वाहा धर्मदीपनकतेवयां सदा भोक्तुमित्तमितवप् कर परम मुनीन्द्राय महामोहांधकार विनाशनाय दीपम निर्वापामि स्वाहा सेव्यपादनपतेन्दभङ्गवत्सन्मतोपवसुदोपदोमकै तीर्थकृन्मुनिललमतावकं यायजेमि पदपङ्कजद्वयम् ओम ह्रीं श्रीं क्लीं ऐं अर्हं तीर्थंकर मुनीन्द्राय नष्ट कर्म विनाशनार्थम दिव्य महाधूपम निर्वापामि स्वाहा